ಸೈಫ್ ಅಲಿ ಖಾನ್ ಮೇಲೆ ಮಾರಣಾಂತಿಕ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 48 ಗಂಟೆಗಳು ಕಳೆದರೂ ಕೂಡ ದಾಳಿಕೋರನ ಸುಳಿವು ಸಿಕ್ಕಿಲ್ಲ. ಇದರಲ್ಲಿ ಒಂದೇನಾಗಿತ್ತು ಅಂತ ಹೇಳಿದ್ರೆ ಅರೆಸ್ಟ್ ಆದ ಒಬ್ಬ ಅಂತ ಸುದ್ದಿ ಬಂತು ಫಸ್ಟ್. ಅವನು ಹಿಡ್ಕೊಂಡು ಬಂದರು. ನೋಡಲಿಕ್ಕೆ ಅವನು ಸೈಫ್ ಅಲಿ ಖಾನ್ ಮನೆಗೆ ದಾಳಿ ಮಾಡಿದ್ನಲ್ಲ, ಸೈಫ್ ಅಲಿ ಖಾನ್ ಮೇಲೆ ದಾಳಿ ಮಾಡಿದ್ನಲ್ಲ, ಹೆಚ್ಚು ಕಡಿಮೆ ಆ ರಿಸೆಂಬ್ಲೆನ್ಸ್ ಇರುತ್ತಲ್ಲ, ಹೋಲಿಕೆ ಇರುತ್ತಲ್ಲ, ಅದೇ ಥರ ಇದ್ದ. ಕರೆಕೊಂಡು ಬಂದರು ದಯಾನಾಯಕಂಡ ಟೀಮ್, ವಿಚಾರಣೆ ಮಾಡಿದ್ರು. ಆಮೇಲೆ ಗೊತ್ತಾಗಿದೆ ಇವನೇ ಬೇರೆ ಅವನೇ ಬೇರೆ ಅಂತ. ಸುಮಾರು ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು. ಅವ್ನು ಬಿಟ್ಟು ಕಳಿಸ್ತಾರೆ ಇವರು. ಇದೀಗ 30 ಟೀಮ್ ರಚನೆ ಮಾಡಿದ್ದಾರೆ. 30 ತಂಡ ರಚನೆ ಮಾಡಿದ್ರು ಕೂಡ ಅವನು ಪತ್ತೆ ಆಗ್ತಾ ಇಲ್ಲ. ಪತ್ನಿ ಕರೀನಾ ಕಪೂರ್ ಹೇಳಿಕೆ ಆದಮೇಲೆ ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿ ದಾಳಿಕೋರ ಬಂದಿದ್ದು ಕಳ್ಳತನಕ್ಕೆ ಅಲ್ವೇ ಅಲ್ಲ, ಕೊಲೆ ಮಾಡೋಕ್ಕೆ ಅಂತಲೇ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ಇದು ಟ್ವಿಸ್ಟ್ ಇರ್ತಕ್ಕಂಥದ್ದಿಲ್ಲಿ. ಇವನು ಯಾರು ಬಂದನೋ ಅವನು ಏನೋ ಒಂದಷ್ಟು ಹಣ ಲೂಟಿ ಮಾಡಿಕೊಂಡು ಒಡವೆ ಲೂಟಿ ಮಾಡೋಕ್ಕೆ ಬರಲಿಲ್ಲ, ಅವನು ಸಾಯಿಸೋಕ್ಕೆ ಬಂದಿದ್ದ ಅಂತ. ಸಾಯಿಸೋಕ್ಕೆ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ, ಸೈಫ್ ಅಲಿ ಖಾನ್ಗೆ ಒಬ್ಬ ಮಗ ಜಹಾಂಗೀರ್, ಇನ್ನೊಬ್ಬ ತೈಮೂರ್ ಅಂತ ಇರಬೇಕು. ಒಬ್ಬ ತೈಮೂರ್, ಇನ್ನೊಬ್ಬ ಜಹಾಂಗೀರ್ ಅಂತ ಇರಬೇಕು. ಈ ಜಹಾಂಗೀರ್ನೇ ಸಾಯಿಸೋಕ್ಕೆ ಬಂದುಬಿಟ್ಟಿದ್ನ. ಯಾವಾಗ ಜಹಾಂಗೀರ್ ಮೇಲೆ ಈ ಆಗಂತುಕ ದಾಳಿ ಮಾಡೋಕ್ಕೆ ಹೋಗ್ತಾನೋ, ಅವನನ್ನು ಕೊಂದುಬಿಡಬೇಕು ಅಂತ, ಅವನು ಚಿಕ್ಕವನಿನ್ನು ಕೂಡ ಕೊಲ್ಲಬೇಕು ಅಂತ ಹೋಗ್ತಾನೋ, ಆಗ ಹಾಗೇನೇ ಅಲ್ವಾ, ಮನೆಯಲ್ಲಿ ತಂದೆ ಆಗಲಿ ತಾಯಿ ಆಗಲಿ ನಮ್ಮ ಜೀವ ಹೋದರೂ ಚಿಂತೆ ಇಲ್ಲ, ಮಕ್ಕಳು ಚೆನ್ನಾಗಿರಬೇಕು ಅಂತ ಬಯಸ್ತಾರೆ. ಯಾರೇ ಆಗಲಿ ರೀ, ಪ್ರಾಣಿಗಳಲ್ಲೂ ಹಾಗೇನೆ. ಒಂದು ಆನೆ ಮರಿ ನೋಡಿ ನೀವು, ಆನೆ ಮರಿಗೆ ತೊಂದರೆ ಆಗಿಬಿಟ್ರೆ ಆನೆ ಎಷ್ಟು ಗಾಬರಿಯಿಂದ ಬರುತ್ತೆ. ಸಿಂಹನೂ ಹಾಗೆ, ಅದರ ಮರಿಗೆ ತೊಂದರೆ ಮಾಡ್ತಿದ್ದಾರೆ ಯಾರು ಅಂದರೆ ಬಿಡುತ್ತಾ ಅದು? ಬಹುಶಃ ಈ ರೀತಿಯಲ್ಲಿ ನನ್ನ ಮಗನನ್ನು ಸಾಯಿಸ್ಬಿಡ್ತಾನೆ ಇವನು, ತೊಂದರೆ ಮಾಡ್ತಾನೆ ಅಂತ ಹೇಳಿ ಸೈಫ್ ಅಲಿ ಖಾನ್ ಆಗ ಕನ್ಫ್ರಂಟ್ ಆಗಿರೋದು ಈ ಆಗಂತುಕನಿಗೆ. ಆಗ ಅವನು ಮನಸಾರೆ ಇರದ, ಅವನಿಗೆ ಎಲ್ಲೆಲ್ಲಿ ಇರಬೇಕು ಅನಿಸುತ್ತೋ, ಅವನು ಹೇಗೆ ಪಾರಾಗಬೇಕು ಅನಿಸುತ್ತೋ ಇರದ, ಚಾಕು ಮುರಿದು ಹೋಯಿತು. ಚಾಕು ಮುರಿದು ಹೋಗೋವರೆಗೂ ಇರಿದಿದ್ದಾನೆ ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ. ಮುರಿದು ಹೋದ್ಮೇಲೆ ಇನ್ನೇನು ಇಲ್ಲ ವೆಪನ್ ಅವನ ಹತ್ರ. ಆ ನಂತರ ಪರಾರಿಯಾದ ಅವನು.